ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಗವದ್ಗೀತೆಯ ಮುಂದಿನ ಭಾಗ. ಯಾರು ಆತ್ಮದಲ್ಲಿ ಪರಮಾತ್ಮನನ್ನು ಚಿಂತಿಸುತ್ತಾನೋ ಅವನು ಆತ್ಮರತಿ. ಇವನು ಬಾಹ್ಯ ಸುಖದಿಂದ ದೂರ ಸರಿದಿರುತ್ತಾನೆ. ಹೊರಗಿನ ಸುಖಕ್ಕಿಂತ ಆತ್ಮದಲ್ಲಿ ಪರಮಾತ್ಮನ ಜೊತೆ ಇರುವುದಕ್ಕೆ ಇಷ್ಟಪಡುತ್ತಾನೆ. ಅದರಲ್ಲಿ ಆನಂದವನ್ನು ಹೊಂದಿರುತ್ತಾನೆ. ಯಾವ ರೀತಿ ಕಾಮನೆಗೂ ಇವನು ಸೋಲುವವನಲ್ಲ. ಎಲ್ಲರಲ್ಲೂ ಇವನು ಭಗವಂತನನ್ನೇ ಕಾಣಬಲ್ಲ. ಇದರಿಂದ ಎಲ್ಲರೂ ಇವನನ್ನು ಪ್ರೀತಿಯಿಂದ ಕಂಡು ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾನೆ. ಇದಕ್ಕೆ ಕಾರಣ ಭಗವಂತ. ಯಾರಲ್ಲೂ ಇವನು ಏನನ್ನೂ ಕೇಳದಿದ್ದರೂ ಭಗವಂತ ಬೇರೊಬ್ಬರಲ್ಲಿ ಪ್ರೇರಣೆ ಮಾಡಿ ದೊರಕುವಂತೆ ಮಾಡುತ್ತಾನೆ. ಅನಾಸಕ್ತ ಮಾನವ ಕರ್ಮವನ್ನು ಮಾಡುತ್ತಾ ಮುಕ್ತಿಯನ್ನು ಹೊಂದುತ್ತಾನೆ. ಆತ್ಮರತಿಯ ಉದಾಹರಣೆಯನ್ನು ಹೇಳಿದ ಮೇಲೆ ಅರ್ಜುನನಿಗೆ ಕೃಷ್ಣ ಹೇಳುತ್ತಾನೆ, ನೀನು ಆತ್ಮತೃಪ್ತನಾಗಿ ಇರುವವನಲ್ಲ. ನೀನು ಯುದ್ಧ ಮಾಡು. ಕ್ಷತ್ರಿಯನಿಗೆ ಯುದ್ಧ ಮಾಡುವುದು ಧರ್ಮವನ್ನು ಕಾಪಾಡಿದಂತೆ. ನೀನು ಕಾಮ್ಯಕರ್ಮ ಅಲ್ಲ ಮಾಡುವುದು. ಸಜ್ಜನರನ್ನು ರಕ್ಷಿಸಲು ದುರ್ಜನರೊಡನೆ ಕಾದಾಡಲು ಫಲಾಪೇಕ್ಷೆ ಇಲ್ಲದೆ ತನ್ನ ಪಾಲಿನ ಕರ್ತವ್ಯವೆಂದು ಮಾಡು. ಇದರಿಂದ ಮುಕ್ತಿಗೆ ದಾರಿಯಾಗುವುದು. ಜನಕರಾಜ, ಅಶ್ವಪತಿ ಮೊದಲಾದವರು ಕರ್ಮವನ್ನು ಕರ್ತವ್ಯ ಎಂದು ಭಾವಿಸಿ ಮಾಡಿದರು. ಇದರಿಂದ ಸಜ್ಜನರನ್ನು ರಕ್ಷಿಸದಂತೆ ಆಗುವುದು. ಇದರಿಂದ ಧರ್ಮನಾಶವಾಗಲು ನೀನು ಕಾರಣನಾಗುವೆ. ಯಾರು ಈ ದೆಸೆಯಲ್ಲಿ ಮುಂದಾಳು ಆಗಿ ಕಾರ್ಯನಿರ್ವಹಿಸುತ್ತಾರೆಯೋ ಮುಂದೆ ಇತರರು ಅವನನ್ನೇ ಅನುಸರಿಸುತ್ತಾರೆ. ನೀನು ಇದನ್ನು ನಿರೀಕ್ಷೆ ಇಟ್ಟುಕೊಳ್ಳದಿರಬಹುದು, ಆದರೆ ಜನರು ತಾವಾಗಿ ಅನುಸರಿಸುತ್ತಾ ಹೋಗುತ್ತಾರೆ. ಪಾರ್ಥ, 3 ಲೋಕದಲ್ಲಿ ನಾನು ಯಾವ ಕರ್ಮವನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ, ಯಾವುದನ್ನು ಪಡೆಯಬೇಕೆನ್ನುವುದೂ ಇಲ್ಲ. ಆದರೂ ನಾನು ಕರ್ಮವನ್ನು ಮಾಡುತ್ತಿರುವೆ ಎಂದು ಹೇಳುತ್ತಾ ಅವನನ್ನೇ ಉದಾಹರಣೆಯಾಗಿ ತಿಳಿಸುವವನು. ಅವತಾರ ತಾಳಿ ಬಂದಿರುವ ಶ್ರೀಕೃಷ್ಣ ಕಂಸನನ್ನು ಕೊಂದ ಮೇಲೆ ಅನೇಕ ಸಲ ಯುದ್ಧ ಮಾಡಿರುವನು. ಅವನಿಗೆ ಪಾಪ ಪುಣ್ಯ ಅಂಟಿಕೊಳ್ಳುವುದಿಲ್ಲ. ಯಾವ ರೀತಿ ಕರ್ಮವೂ ಸುತ್ತಿಕೊಳ್ಳುವುದಿಲ್ಲ. ಯಾವ ರಾಜ್ಯದ ಚುಕ್ಕಾಣಿಯನ್ನೂ ಹಿಡಿಯಲಿಲ್ಲ. ಲೋಕ ಕಲ್ಯಾಣದ ಗುರಿಯನ್ನು ಮಾತ್ರ ಇಟ್ಟುಕೊಂಡಿದ್ದ ಶ್ರೀಕೃಷ್ಣ. ಧರ್ಮವನ್ನು ಉಳಿಸುವುದು ಅವನ ಮುಖ್ಯ ಉದ್ದೇಶ. ಈ ಕಾರಣದಿಂದ ಅರ್ಜುನನ ಸಾರಥಿಯಾಗಿ ಕುಳಿತಿರುವನು. ಯುದ್ಧ ಮಾಡುವುದಿಲ್ಲ ಎಂದು ಕುಳಿತ ಅರ್ಜುನನನ್ನು ಯುದ್ಧ ಮಾಡಲು ಪ್ರೇರೇಪಿಸುವನು. ನಾನು ಮಾಡದೆ ಬಿಟ್ಟಾಗ ಮಾನವರು ಅದನ್ನೇ ಅನುಸರಿಸುತ್ತಾರೆ. ಎಲ್ಲರ ಮತ್ತು ಎಲ್ಲದಕ್ಕೂ ಕಾರಣನಾಗಿರುವ ಕೃಷ್ಣನೇ ಬಿಟ್ಟ ಮೇಲೆ ನಾವು ಯಾಕೆ ಬಿಡಬಾರದು ಎಂದು ಅಂದುಕೊಳ್ಳುತ್ತಾರೆ. ಭಗವಂತ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಜೀವನವನ್ನು ಕೊಟ್ಟಿರುತ್ತಾನೆ. ಒಬ್ಬನಿಗೆ ಅವನು ಮಾಡುವ ಪುಣ್ಯದ ಫಲವಾಗಿ ಇಂಪಾಗಿ ಹಾಡುವ ಕಂಠ ಕೊಟ್ಟಿರುತ್ತಾನೆ. ಅಜ್ಞಾನಿ ತನ್ನ ಪ್ರತಿಭೆಯಿಂದ ತಾನು ಹಾಡುತ್ತಿರುವೆ ಎಂದು ಭಾವಿಸುತ್ತಾನೆ. ಆದರೆ ಅವನಲ್ಲಿ ಇರುವ ತನ್ನ ಚೇತನ ಶಕ್ತಿಯನ್ನು ನೀಡಿ ಅವನಲ್ಲಿ ಇಂಪಾದ ಧ್ವನಿ ಬರುವಂತೆ ಮಾಡಿರುತ್ತದೆ. ಪ್ರತಿಯೊಬ್ಬರೂ ಪರಮಾತ್ಮನ ಅಧೀನ. ಕೆಟ್ಟದನ್ನು ಸುಲಭವಾಗಿ ಕಲಿಯಬಹುದು. ಆದರೆ ಒಳ್ಳೆಯದನ್ನು ಅರಿತು ಕಲಿಯುವುದು ಕಷ್ಟ. ಅಜ್ಞಾನಿಯಾದವನು ಲಾಭದ ಆಸೆಗೆ ಕರ್ಮವನ್ನು ಮಾಡುತ್ತಾನೆ. ಜ್ಞಾನಿಯಾದವನು ಕರ್ಮವನ್ನು ಮಾಡಲು ಆಸಕ್ತಿ ಇರದಿದ್ದರೂ ಲೋಕ ಕಲ್ಯಾಣವನ್ನು ಬಯಸುತ್ತಾನೆ. ನಿಸ್ವಾರ್ಥಿಯಾಗಿ ಮಾಡುವ ಕರ್ಮದಿಂದ ಅವನಿಗೆ ಶುಭವನ್ನುಂಟು ಮಾಡುತ್ತದೆ. ಅಜ್ಞಾನಿಯಾದವನಿಗೆ ಫಲಾಪೇಕ್ಷೆ ಇಟ್ಟುಕೊಳ್ಳದೆ ಮಾಡು ಎಂದು ತಿದ್ದಲು ಹೋಗಬಾರದು. ಲಾಭಕ್ಕಾಗಿ ಮಾಡಿದರೂ ಸಮಾಜಕ್ಕೆ ಅದರಿಂದ ಒಳ್ಳೆಯದಾಗುವುದು ಮುಖ್ಯವಾಗುತ್ತದೆ. ಯಾರು ಯಾವ ದೃಷ್ಟಿಯಿಂದ ಮಾಡಿದರೂ ಪರವಾಗಿಲ್ಲ, ಕಾರ್ಯ ಆಗುವುದು ಮುಖ್ಯ. ಜನರನ್ನು ಧರ್ಮದ ಕಡೆಗೆ ಕರೆದುಕೊಂಡು ಹೋಗಬೇಕಾದರೆ ತನ್ನ ಲಾಭದ ದೃಷ್ಟಿಯಿಂದ ಮಾಡಿದರೂ ನಂತರ ಜ್ಞಾನಿ ಮಾಡುವುದನ್ನು ನೋಡಿ ತಾನೂ ಮಾಡಲು ಮುಂದಾಗುತ್ತಾನೆ. ಪ್ರಕೃತಿಯ ಗುಣದಿಂದಲೇ ನಾವು ಎಲ್ಲ ಕರ್ಮವನ್ನು ಮಾಡುವುದು. ಆದರೆ ಅಜ್ಞಾನಿ ತಾನು ಮಾಡಿರುವುದು ಎಂದು ಭಾವಿಸುತ್ತಾನೆ. ನಮ್ಮ ಒಳಗಿರುವ ಪರಮಾತ್ಮ ಅವನು ಇಚ್ಛೆಗೆ ಅನುಸಾರವಾಗಿ ಅವನು ಮಾಡುತ್ತಾನೆ. ನಾವು ಏನೂ ಮಾಡಲು ಸಾಧ್ಯವಿಲ್ಲ. ಉದಾಹರಣೆಗೆ ಹೇಳಬೇಕೆಂದರೆ, ನಾವು ಭಗವಂತನ ವಿಚಾರವನ್ನು ತಿಳಿದುಕೊಳ್ಳಲು ಒಂದು ಉಪನ್ಯಾಸ ಕೇಳಲು ಆಸಕ್ತಿಯಿಂದ ಬಹುದೂರದ ಜಾಗಕ್ಕೆ ಹೋಗಿ ಬರುತ್ತೇವೆ.
ಆದರೆ ಅಲ್ಲಿಗೆ ಹೋದಾಗ ಸ್ವಲ್ಪ ಸಮಯದಲ್ಲೇ ನಮಗೆ ತಿಳಿಯದಂತೆ ನಿದ್ರಾದೇವಿ ನಮ್ಮ ಕಣ್ಣು ಕಿವಿ ಎಲ್ಲವನ್ನು ಮುಚ್ಚಿ ಹಾಕುತ್ತಾಳೆ. ಈ ಕೆಲಸವನ್ನು ನಾವು ಮಾಡಿರುವುದು ಅಥವಾ ಭಗವಂತ ಮಾಡಿರುವುದಾ? ನಮಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ. ಅವನ ಅಧೀನದಲ್ಲಿ ಇರುವವರು. ಭಗವಂತ ನಮ್ಮ ಸ್ವಭಾವವನ್ನು ತನ್ನ ಗಮನಕ್ಕೆ ತೆಗೆದುಕೊಳ್ಳುತ್ತಾನೆ. ನಮ್ಮಲ್ಲಿ ಈ ರೀತಿಯ ಗುಣಗಳನ್ನು ಪ್ರತಿಯೊಬ್ಬರಲ್ಲೂ ಇರುತ್ತದೆ. ತಮಸ್ಸು, ರಜಸ್ಸು ಮತ್ತು ಸಾತ್ವಿಕ ಗುಣ. ಆ ಗುಣಕ್ಕೆ ಅನುಗುಣವಾಗಿ ಭಗವಂತ ಕರ್ಮವನ್ನು ಮಾಡುವಂತಾಗಿದೆ. ಸತ್ವಗುಣ ಹೊಂದಿದವರು ಯಾವಾಗಲೂ ಒಳ್ಳೆಯ ವಿಚಾರವನ್ನು ಮಾತನಾಡುತ್ತಾರೆ, ಹಾಗೆಯೇ ಒಳ್ಳೆಯ ಕೆಲಸವನ್ನು ಮಾಡಲು ಇಚ್ಛಿಸುತ್ತಾರೆ. ರಜೋಗುಣ ಹೊಂದಿರುವವರು ಯಾವುದೇ ಕೆಲಸವನ್ನು ಮಾಡಿದರೂ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ವರ್ತಿಸುತ್ತಾರೆ. ಎಲ್ಲವೂ ನನ್ನದು, ಎಲ್ಲವೂ ನನಗೇ ಬೇಕು ಎಂದು ಆಶಿಸುತ್ತಾರೆ. ತಾಮಸ ಗುಣದವರು ಲೋಕಕ್ಕೆ ಪೀಡಕರಾಗಿರುತ್ತಾರೆ. ಇದಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ದುರ್ಯೋಧನ. ಪಾಂಡವರಿಗೆ ಒಂದು ಸೂಜಿ ಮೊನೆಯಷ್ಟು ಜಾಗವನ್ನು ಕೊಡುವುದಿಲ್ಲ ಎಂದು ಹೇಳಿದ. ಸ್ವಾರ್ಥ, ದುರಾಸೆ, ಇನ್ನೊಬ್ಬರಿಗೆ ಹಿಂಸೆ ಕೊಟ್ಟು ಆನಂದ ಪಡುವ ಗುಣ ತಾಮಸ ಗುಣದವರಿಗೆ ಇರುತ್ತದೆ. ಕಡೆಯಲ್ಲಿ ಆದದ್ದಾದರೂ ಏನು? ಪಾಂಡವರಿಗಿಂತ ದೊಡ್ಡ ಸೈನ್ಯ ಇತ್ತು. ಭೀಷ್ಮ, ದ್ರೋಣರಂಥ ವೀರರಿದ್ದರು. ಆದರೆ ಭಗವಂತ ತನ್ನ ಇಚ್ಛೆಯಂತೆ ಧರ್ಮಕ್ಕೆ ಜಯ ಸಿಗುವಂತೆ ಮಾಡಿದ. ತಮೋಗುಣವೇ ನಮ್ಮ ದುಃಖಕ್ಕೆ ಕಾರಣ. ಜ್ಞಾನಿಯಾದವನು ಮಾಡುವ ಕಾರ್ಯವನ್ನು ಆತ್ಮ ಸಾಕ್ಷಿಯಾಗಿ ನೋಡುತ್ತಿರುತ್ತದೆ. ಸಾತ್ವಿಕ ಬಯಕೆ ಹೊಂದಿರುವ ಬಯಕೆಗೆ ತಾನೇ ಇಚ್ಛೆಪಟ್ಟು ಸಾಧಿಸುವಂತೆ ಮಾಡುತ್ತಾನೆ. ನಮಗೆ ಒಂದು ಇಚ್ಛೆ ಇದ್ದಾಗ ಅದನ್ನು ಗಮನಕ್ಕೆ ತೆಗೆದುಕೊಂಡ ಭಗವಂತ ಅವನ ಪಾಪ ಪುಣ್ಯಗಳನ್ನು ಪರಿಶೀಲಿಸುತ್ತಾನೆ. ಪಾಪಗಳು ಅಡ್ಡವಾದಾಗ ಇಚ್ಛೆ ನೆರವೇರದಂತೆ ತಡೆಯುತ್ತದೆ. ನಮ್ಮ ಕರ್ಮಕ್ಕೆ ಕಾರಣ ನಮ್ಮ ಇಂದ್ರಿಯಗಳು. ನಮ್ಮ ಕಣ್ಣುಗಳು ಕೆಟ್ಟದನ್ನು ತೋರಿಸುತ್ತದೆ, ಅದನ್ನು ಪಡೆಯುವ ಬಯಕೆ ಮೂಡುತ್ತದೆ. ಒಬ್ಬ ಸಂಸ್ಕಾರ ಇರುವ ಮನೆಯಲ್ಲಿ ಹುಟ್ಟಿದ ವ್ಯಕ್ತಿ ಒಳ್ಳೆಯ ಸ್ವಭಾವವನ್ನು ಹೊಂದಿರಬಹುದು. ಅವನ ಪಾಪದ ಫಲ ಅನುಭವಿಸುವ ಸಮಯ ಬಂದಾಗ ಕೆಟ್ಟ ಹವ್ಯಾಸವನ್ನು ಹೊಂದಿರುವ ಗೆಳೆಯನ ಪರಿಚಯವಾಗುತ್ತದೆ. ಗೆಳೆತನ ಅವನಲ್ಲಿರುವ ಪ್ರೀತಿಗೆ ಸೋತು ಸಿಗರೇಟು, ಮದ್ಯಪಾನವನ್ನು ಬಲವಂತವಾಗಿ ರುಚಿ ನೋಡಲು ಕೊಡುತ್ತಾನೆ. ಅಲ್ಲಿಂದ ಅವನ ಕೆಟ್ಟ ಕಾಲ ಆರಂಭವಾಗುತ್ತದೆ. ಮುಂದೆ ಕೆಟ್ಟ ಚಟಕ್ಕೆ ಬಲಿಯಾಗಿ ಮಾಡಬಾರದ ಕೆಲಸಕ್ಕೆ ಕೈ ಹಾಕುವಂತೆ ಆಗಬಹುದು. ಇದಕ್ಕೆ ಕಾರಣ ಮೇಲು ನೋಟಕ್ಕೆ ಗೆಳೆಯನಾದರೂ ಪ್ರಚೋದನೆಗೆ ಕಾರಣ ಅವನ ಇಂದ್ರಿಯಗಳು. ಕಡೆಗೆ ಬಿಡಿಸಿಕೊಳ್ಳಲು ಆಗದಷ್ಟು ಚಟಕ್ಕೆ ಅಂಟಿಕೊಂಡು ರಾಗದ್ವೇಷಕ್ಕೆ ಕಾರಣವಾಗುತ್ತದೆ. ರಾಗ ಎಂದರೆ ಬಯಕೆ. ತನ್ನ ಕಾಮನೆಗಳು ನೆರವೇರದೆ ಹೋದಾಗ ಕ್ರೋಧಕ್ಕೆ ತಿರುಗುತ್ತದೆ. ಮುಂದಿನ ಭಾಗ ಮುಂದಿನ ದಿನಗಳಲ್ಲಿ ಮುಂದುವರಿಯುತ್ತದೆ. ಓಂ ಶಾಂತಿ. ಓಂ.